ಉತ್ತಮ ಸಂಸ್ಕಾರ ಹೊಂದಿರುವವರು ಸಮಾಜದಲ್ಲಿ ಆದರ್ಶ ವ್ಯಕ್ತಿಗಳಾಗಲು ಸಾಧ್ಯ. ಆದರ್ಶ ವ್ಯಕ್ತಿಗಳಿರುವ ಸಮಾಜ ಸರ್ವಶ್ರೇಷ್ಠ ಸಮಾಜ ಎಂದು ಆಧ್ಯಾತ್ಮ ಚಿಂತಕರಾದ KHM ಚಿದಾನಂದ ಸ್ವಾಮಿ ನುಡಿದರು. ಅವರು ದಸರಾ ಹಬ್ಬದ ಪ್ರಯುಕ್ತ ಪಟ್ಟಣದ ಶ್ರೀ ಊರಮ್ಮ ದೇವಿ ದೇವಸ್ಥಾನದಲ್ಲಿ ಜರುಗಿದ ದೇವಿ ಪುರಾಣ ಪ್ರವಚನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪುರಾಣದಲ್ಲಿ ಇರುವ ಸಾರಾಂಶ ಸಂದೇಶಗಳು ಸರ್ವರಿಗೂ ಸರ್ವಕಾಲಕ್ಕೂ ದಾರಿ ದೀಪಗಳಾಗಿವೆ. ಪುರಾಣ ಪ್ರವಚನ ಆಲಿಸುವುದರೊಂದಿಗೆ ಸಾರಾಂಶಗಳ ಸಂದೇಶಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಬಡಿಗೇರ್ ನಾಗರಾಜ್ರವರು ಹಾಗೂ ಅಗಸಗಟ್ಟೆ ತಿಂದಪ್ಪನವರು ದೇವಿ ಪುರಾಣ ಪ್ರವಚನ ಮಾಡಿದರು. ಶ್ರೀ ಊರಮ್ಮ ದೇವಿ ದೇವಸ್ಥಾನ ಸೇವಾ ಸಮಿತಿಯವರು ಮಹಿಳೆಯರು, ಮಕ್ಕಳು, ಯುವಕರು, ಹಿರಿಯ ನಾಗರಿಕರು ಪುರಾಣ ಪ್ರವಚನದಲ್ಲಿ ಇದ್ದು ಆಲಿಸಿದರು. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ.
ನೀಲಮ್ಮ ವೀರಯ್ಯ, ರುದ್ರಮಣಿ ಕಲಾವತಿ ಮತ್ತು ಮಕ್ಕಳು, ಭರತೇಶ ಗಾಯತ್ರಿ ಮತ್ತು ಮಕ್ಕಳು ಹಾಗೂ ಶ್ರೀಮತಿ ಶ್ರೀ ಕಾಳಮ್ಮ ಸೋನಿ ಬ್ರಹ್ಮದವರು. ಕುಡಿಯ ಮಾಡಿದ ವೀರಯ್ಯ ನೀಲಮ್ಮ, ರುದ್ರಮಣಿ ಕಲಾವತಿ ಮತ್ತು ಮಕ್ಕಳು, ಭರತೇಶ್ ಗಾಯತ್ರಿ ಮತ್ತು ಮಕ್ಕಳು ಹಾಗೂ ಶ್ರೀಮತಿ ಕಾಳಮ್ಮ ಶ್ರೀ ಸೋನಿ ಬ್ರಹ್ಮದವರಿಂದ ಇದು ಕೂಡ ಪ್ರಸಾದವಾಗಿರುತ್ತದೆ. ಈ ಒಂದು ಪುರಾಣ ಪ್ರವಚನದ 8ನೇ ಅಧ್ಯಾಯದಲ್ಲಿ ಮಹಿಷಾಸುರನ ಮರ್ದನೆ ಆಗ್ತಾ ಇದೆ. ಈ ಒಂದು ಪುರಾಣದ 2ನೇ ಅಧ್ಯಾಯ ಮಹಿಷಾಸುರ ಅಂತಕ್ಕಂಥ ಸಂಹಾರ ಈ ಅಧ್ಯಾಯದಲ್ಲಿ ಆಗ್ತಾ ಇದೆ. ಇದು ಬಹಳ ತೀಕ್ಷ್ಣವಾದಂತಹ ಅಧ್ಯಾಯ. ದಯವಿಟ್ಟು ಎಲ್ಲರೂ ಇದನ್ನ ಗಮನವಿಟ್ಟು ಕೇಳಿದರೆ 6, 3, 3, 6, 9 3 ಬಾಲ್ಯ, 6 ಯೌವನ, 9 ವೃದ್ಧಾಪ್ಯ. ದೇವಿಯ ಅಧ್ಯಾಯದಲ್ಲಿ 18 ಅಧ್ಯಾಯದಲ್ಲಿ 3 ಭಾಗಗಳಾಗ್ತದೆ. ಆ 3 ಭಾಗಗಳಲ್ಲಿ ಮೊದಲನೇ 2 ಅಧ್ಯಾಯ ಬಾಲ್ಯ, ಅಲ್ಲಿಂದ ಬರ್ತಕ್ಕಂಥದ್ದು ಯೌವನ, ಅಲ್ಲಿಂದ ಬರ್ತಕ್ಕಂಥದ್ದು ವೃದ್ಧಾಪ್ಯ, ಜೀವನ ಮುಕ್ತಿ ಮಾಡ್ತಾರೆ. ಸಂಕ್ಷಿಪ್ತವಾಗಿ ಹೇಳ್ಬೇಕಂತಂದ್ರೆ 12, 24, 48 12 ವರ್ಷದ ಬಾಲ್ಯದ ಮಗು ಹೇಗೆ ತನ್ನ ಬಾಲ್ಯಾವಸ್ಥೆಯಲ್ಲಿ ಹೇಗೆ ಕಾಲ ಕಳೆದಿರ್ತಕ್ಕಂಥ ಒಂದು ಮೊದಲನೇ ಅಧ್ಯಾಯದಲ್ಲಿ 24 ವರ್ಷದ ವಯಸ್ಸಿಗೆ ಬಂದಂತಹ ಮಗು ಹೇಗೆ ಆಸೆ ಆಕಾಂಕ್ಷೆಗಳಿಗೆ ಒಳಗಾಗಿ ತಾನು ನನ್ನನ್ನು ನಮ್ಮನ್ನು ಎಂಬ ಅಹಂಕಾರ ಹೇಗೆ ನಿರ್ವಹಿಸುವುದನ್ನು ಆ ಒಂದು ಅಧ್ಯಾಯದಲ್ಲಿ ನಂತರ ಬರ್ತಕ್ಕಂಥದ್ದು ಜೀವನ ಮುಕ್ತಿ ಮಾರ್ಗ. ಏನಪ್ಪ ನಮ್ಮ ಇಂಜಿನಿಯರಿಂಗ್ ಎಲ್ಲ ಶಿವಶವಾದ ಕಾಲ ಕಳೆದಿದೆ. ಇದೇ ದೇವಿಯ ಹೇಳಿದೆ, ದೇಹದ ಹೇಳಿದೆ. ನಮ್ಮ ದೇಹ ಹೇಗೆ ಬೆಳವಣಿಗೆ ಆಗ್ತದೋ ಆ ಬೆಳವಣಿಗೆ ಈ ದೇವಿಯ ಹೇಳಿದೆ. ನಾವು ಏನನ್ನ ದೇಹಕ್ಕೆ ಕೊಟ್ಟು ಬೆಳೆಸ್ತೀವಿ ಅಂತಕ್ಕಂಥದ್ದೇ ಮುಖ್ಯವಾದಂತಹ ಭಾಗ. ಸಂಸ್ಕಾರವನ್ನು ಬೆಳೆದಂತಹ ಸಮಾಜಕ್ಕೆ ಒಬ್ಬ ಆದರ್ಶ ಪ್ರಜೆಯಾಗಿ ಮಾಡ್ತಾರೆ. ಸಂಸ್ಕಾರವಿಲ್ಲದಂತಹ ಮಗು ಸಮಾಜಕ್ಕೆ ಕಂಟಕಪ್ರಾಯನಾಗಿ ದುಷ್ಟ ವ್ಯಕ್ತಿಯಾಗಿ ಅಂತ್ಯವನ್ನು ಕಾಣ್ತಕ್ಕಂಥದ್ದೇ ಈ ದೇವಿಯ ಒಂದು ಪೂರ್ಣ ಭಾಗದ ವಿವರಣೆ. ಎಲ್ಲ ಕಾರಣಗಳಿಂದ ಶುದ್ಧವಾದಕ್ಕಿಂತಲೂ ಕೊನೆಯ ಭಾಗದಲ್ಲಿ ಶುದ್ಧವಾದಕ್ಕಿಂತಲೂ ಆ ಸಂಸ್ಕಾರವನ್ನು ಬಾಲ್ಯದಿಂದಲೇ ಕೊಡಿಸಿದರೆ, ಆ ಸಂಸ್ಕಾರವನ್ನು ನಾವು ಬಾಲ್ಯದಿಂದಲೇ ಮಕ್ಕಳಿಗೆ ಕೊಡಿಸಿದರೆ ಆ ಮಗು ನಿಜಕ್ಕೂ ಆದರ್ಶ ಪ್ರಯಾಣಾಗಿ, ಉತ್ತಮ ನಾಗರಿಕನಾಗಿ, ಉತ್ತಮ ಪ್ರಜೆಯಾಗಿ ಬಾಳುತ್ತಾರೆ. ಇದೆಲ್ಲವೂ ಯಾರ ಕೈಯಲ್ಲಿದೆ? ಹೆತ್ತಂತ ತಂದೆ ತಾಯಿಯವರ ಕೈಯಲ್ಲಿದೆ. ಆ ಮಗುವಿನ ಲಾಲನೆ, ಪೋಷಣೆ, ಶಿಕ್ಷಣ, ಸಂಸ್ಕಾರ ನಾವು ಹೇಗೆ ಕೊಡ್ತೇವೋ ಹಾಗೆ ಆ ಮಗು ಬೆಳೆಯುತ್ತದೆ. ಉದಾಹರಣೆಗೆ ಒಂದು ಸಸಿಯನ್ನು ನೆಟ್ಟು ಅದಕ್ಕೆ ಬೆಳಕು, ನೀರು ಉಳಿಸುತ್ತಾ ಬಂದಾಗ ಸಮಯಕ್ಕೆ ಸರಿಯಾಗಿ ಹೇಗೆ ಆ ಸಸಿ ಬೆಳೆದು ಸುಂದರವಾದ ಹೂಗಳನ್ನು ಬಿಟ್ಟು ಸಿಹಿಭರಿತವಾದ ಹಣ್ಣುಗಳನ್ನು ಕೊಟ್ಟು ಎಲ್ಲರ ಮನಸ್ಸನ್ನು ಸಂತೋಷಪಡಿಸಬೇಕು, ಹಾಗೆ ಸಮಯಕ್ಕೆ ಸರಿಯಾಗಿ ಸಂಸ್ಕಾರವನ್ನು ಮಕ್ಕಳಿಗೆ ಕೊಟ್ಟರೆ ಅವರು ಉತ್ತಮ. ಇದನ್ನು ಹೀಗೆ ವ್ಯವಸ್ಥೆ ಹೋದರೆ ಅದರಿಂದೆಲ್ಲ 180 ಸಾಲ ಮಾಡಬೇಕು.
ನಮ್ಮ ಮನದಲ್ಲಿರ್ತಕ್ಕಂಥ ದುರಾಲೋಚನೆಗಳ ಸಂಹಾರ, ಷಡ್ ವರ್ಗ ಹೆಂಗಿದೆ ಅಂತ ಹೇಳಿದ್ರೆ ಮಹಿಷಾಸುರ. ಸುರ ಅಂದ್ರೆ ದೇವತೆಗಳು, ಅಸುರ ಅಂದ್ರೆ ರಾಕ್ಷಸರು. ಆಯತಾಕ್ಷ ಅದೇ ಆಯತಾಕ್ಷರನ್ನ ಕ್ಷಯ ಅಕ್ಷಯ. ಕ್ಷಯ ಅಂದ್ರೆ ಅಂತ್ಯ, ಅಲ್ಲಿ ಆ ಸೇರಿಸಿದ್ರೆ ಅಕ್ಷಯ, ಇಲ್ಲಿ ಆ ಸೇರಿಸಿದ್ರೆ ಅಸುರ. ಅಸುರ ಅಂದ್ರೆ ರಾಕ್ಷಸಗಳದವರು, ಆವನ್ನು ತಗಲುವ ಸುರ ದೇವತೆ. ಎಲ್ಲಿ ಆನ್ನ ಸೇರಿಸಬೇಕು, ಎಲ್ಲಿ ಆನ್ನ ತೆಗೆಯಬೇಕು ಅಂತಕ್ಕಂಥದ್ದು ಹೆತ್ತ ತಾಯಿಗೆ, ಹೆತ್ತ ತಂದೆ ತಾಯಿಗಳಿಗೆ, ಅವರ ಕುಟುಂಬದ ಪಾಲನೆ ಮಾಡ್ತಕ್ಕಂಥವ್ರಿಗೆ ಗಮನವಿಟ್ಟು ಅದನ್ನು ಕೊಟ್ಟರೆ ಆ ಪಕ್ಷದಿಂದ ಅಹಂಕಾರವನ್ನು ಕಳೆದುಕೊಂಡು ಅವರು ಆ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ, ಉತ್ತಮ ಪ್ರಜೆಯಾಗಿ, ಉತ್ತಮ ಒಂದು ಶಿಕ್ಷಣವನ್ನು ಪಡೆದು ಸಮಾಜಕ್ಕೆ ಒಂದು ಆದರ್ಶವಾಗಿ ಮಾಡುವಂತೆ ಈ ಜೀವನದ ದೇವಿಯ ಚರಿತ್ರೆ. ಈಗ 8ನೇ ಅಧ್ಯಾಯ ಮಹಿಷಾಸುರ ಮರ್ದಿನ ಸಂಹಾರ ಪ್ರಾರಂಭವಾಗ್ತಾ ಇದೆ. ಹಾಗೆ ಸಂಗೀತ ಸಹೋದರಿಯರು ನಿತ್ಯ ನಮಗೆ ಒಂದು ವಚನದ ಮೂಲಕ ಪವಿತ್ರವಾಗಿರ್ತಕ್ಕಂಥ ಇಂಪಾದ ಸಂಪಾದ